ನಾವೆಲ್ಲರಿಗೂ ಗುರುತಿಸ್ತಿದ್ದೇವೆ ಎಲ್ಲರೂ ಕೂಡ ಅವರಿಗೆ ಕೂಡ ಈ ಸಮಯದಲ್ಲಿ ನಮಸ್ಕರಿಸಿ ತಾವೆಲ್ಲ ಸಮಾಜ ಬಾಂಧವರಲ್ಲಿ ಕೂಡ ನನ್ನ ಅನಂತ ಒಂದನ್ನು ತಿಳಿಸ್ತಾ ಹಿಂದುಳಿದ ಸಮಾಜಗಳಂತೇಳಿ ನಾವು ಎಲ್ಲಿವರೆಗೆ ನಾವು ಹಿಂದುಳಿದ ಮನೋಭಾವ ಇಟ್ಕೊಳ್ತೇವೆ ಅಲ್ಲಿ ತನಕ ನಾವು ಹಿಂದುಳಿದವರೇ ನಮ್ಮ ಮನಸ್ಸಿನ ಸ್ಥಿತಿಯನ್ನು ಕೂಡ ಸ್ವಲ್ಪ ಮುಂದುಳಿದವರಂತೆ ಆಗುತ್ತೆ ನಮ್ಗೆ ನಾವು ಮಟ್ಟಕ್ಕೆ ನಾವು ಹಿಂದುಳಿದವರು ನಾವು ಎಸ್ ಟಿನೋ ಹಂಗೋ ಹಿಂಗೋ ಅಂತ ಅನ್ಕೋತ ಕೂತು ನಾವೇ ಹಿಂದುಳಿದವ್ರು ಆಗ್ಬೇಕ್ರಿ. ಸಣ್ಣ ಸಮಾಜದ್ರು ಕೂಡ ದೊಡ್ಡವರಾಗಲ್ಲ. ಸರ್ಕಾರಿ ಯೋಜನೆ ತಗೊಳ್ಳೋ ಸಲುವಾಗಿ ನಾವು ಸಣ್ಣ ಸಮಾಜದವ್ರು ಇರಬಹುದು, ಆದ್ರೆ ನಮ್ಮ ಮನಸ್ಥಿತಿ ದೊಡ್ಡ ಸಮಾಜದವ್ರಿಗಿಂತಲೂ ಉನ್ನತ ಮಟ್ಟದ ಮನಸ್ಥಿತಿಗಳು ನಮ್ಮ. ಯಾಕಂದ್ರೆ ನಾವೆಲ್ಲನೂ ಸ್ವಚ್ಛ ಮಾಡೋರು ಆಗಲಿ, ಕಸ ಹೊಡೆಯೋರಾಗಲಿ, ಏನೋ ಸಣ್ಣ ಪುಟ್ಟ ಕೆಲಸ ಮಾಡೋದ್ರಿಂದಲೇ ದೊಡ್ಡವರು ಇರ್ತಾರೆ. ಅದಕ್ಕೆ ನಾನು ಯಾವಾಗಲೂ ಕೂಡ ನಾನು ಹಿಂದೂ ಸಮಾಜದಲ್ಲಿ ಇದ್ರೂ ಕೂಡ ಹಿಂದುಳಿದಂತೆ ನನ್ನ ಮನಸ್ಸು ಒಪ್ಪಲ್ಲ ಸರ್ ಯಾವಾಗಲೂ. ಯಾಕಂದ್ರೆ ನಾವು ಮುಂದುಳಿದವರು ನಮ್ಮಿಂದನೇ ನೋಡ್ರಿ ಕರ್ಮ ಯಾರು ಕಾರ್ಮಿಕರು ಕೆಲಸ ಮಾಡೋರೆಲ್ಲರೂ ಹಿಂದುಳಿದವ್ರು ಇದ್ದಾಗ ಹಿಂದುಳಿದವ್ರಿಂದನೇ ಆ ನಗರ ಸ್ವಚ್ಛಲ ಅವರೆಲ್ಲಿಗೆ ನಗರ ಸ್ವಚ್ಛ ಆಗಲ್ಲ, ನಾವು ಹಿಂದುಳಿದವ್ರನ್ನು ಮಾಡ್ತೀವಿ. ಅದಕ್ಕೆ ನಾನು ಏನು ಮಾಡಿದ್ರಿ, ನಮ್ಮ ಮಹಾನಗರ ಪಾಲಿಕೆಗಳು ಒಂದು ಮೀಟಿಂಗ್ ಇದ್ದರು ಪೌರ ಕಾರ್ಮಿಕ ಸನ್ಮಾನ ಕಾರ್ಯಕ್ರಮದಾಗ ಅವರು ಪೌರ ಕಾರ್ಮಿಕರ ತರಲಿಕ್ಕೆ ಹೋಗ್ಬೇಡ್ರಿ, ಅವರು ನಗರ ಬಂಧುಗಳು ಅಂತೇಳಿ ಅಂತ ತಂದಿದ್ದೆ ನಾನು. ಯಾಕಂದ್ರೆ ನಮ್ಗೆ ಅವ್ರು ಗೌರವಿಸೋದು ಅಂತಾರೆ. ಆ ಕಾರಣಕ್ಕೆ ಇವತ್ತೊಂದು ಹಬ್ಬದ ಸಮಾಜ ಆಗಲಿ ಅಥವಾ ಬೇರೆ ಬೇರೆ ಸಂಸ್ಥಾನ ಸಮಾಜಗಳು ಒಳ್ಳೆಯ ಮನೋಭಾವವನ್ನು ಹೊಂದಿಕೊಂಡು ನಾವು ಕೂಡ ಉನ್ನತ ಮಟ್ಟದಲ್ಲಿ ಬೆಳೆಯುವಂಥ ಮಾರ್ಗಗಳೇನದಲ್ಲ ಒಳ್ಳೆಯವ್ರ ಜೊತೆ ಸೇರಿ ಅವತ್ತನ್ನೆಲ್ಲ ಕಲಿತು ಅನ್ಯ ಧರ್ಮೀಯರಿಗೆ ತೊಂದರೆ ಕೊಡದೆ ನಮ್ಮ ಸಮಾಜದ ಗೌರವವನ್ನು ಹೆಚ್ಚಿಸುವಂಥ ಕೆಲಸಗಳನ್ನು ನಾವು ಕೂಡ ಎಲ್ಲರೂ ಮಾಡೋಣ ಅಂತೇಳಿ ಈ ಸಮಾಜದಲ್ಲಿ ನಾನು ಮಾತುಕೊಳ್ತಿದ್ದೆ. ಇದೇ ಸಂದರ್ಭದಲ್ಲಿ ನೂತನವಾಗಿ ಕಾರ್ಯದರ್ಶಿಗಳಂತ ಆಯ್ಕೆ ಮಾಡಿದಂಥ ಪ್ರಕಾಶ್ ಉತ್ತಾಳ್ ಅವ್ರಿಗೂ ಸನ್ಮಾನ ಮಾಡಬೇಕಂತ ಇರ್ತದೆ. ದೇವರಣ್ಣವ್ರು ಒಂದು ಎರಡು ಮಾತು ಮಾತಾಡಬೇಕಿತ್ತು. ಬರೀ ಕರೆದ ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಹಿರಿಯರಾದಂಥ ಕೆ ಎಸ್ ಹೊಸಟ್ಟಿಯವರೇ, ನಮ್ಮ ಮಹಾನಗರ ಪಾಲಿಕೆಯ ಎಲ್ಲ ಒಗ್ಗೂಡಿಸಿದಂಥ ಮಹಾನುಭಾವರು ಅವರು ಅವಾಗ ಅವರಿಗೆ ನಾವು ಪೀಠಾಧಿಕಾರಿ ಮಾಡಿದ್ದಿಲ್ಲ. ಅದು ಅವರು ಬಸವಪ್ರಿಯ ಅಪ್ಪಣ್ಣ ಸ್ವಾಮಿಗಳು ಒಂದು ಸಣ್ಣ ರೂಮ್ನೊಳಗೆ ತಂಗಡಿಗೆ ಮಠದೊಳಗೆ ನಾವು ಮಠನೂ ಆಗಿದ್ದಿಲ್ಲ ಅವಾಗ. ಆ ಟೈಮ್ದೊಳಗೆ ಅವ್ರನ್ನ ನಾವು ಅಲ್ಲಿ ತಂದು ಅಲ್ಲೆಲ್ಲ ಹಿಂದಿನ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ತಂದು ಅವರಿಗೆ ಅಲ್ಲಿ ವ್ಯವಸ್ಥೆ ಮಾಡಿ ಭಾಳ ಶ್ರಮ ಪಟ್ಟರು. ಅವರು ಜನ ಒಗ್ಗೂಡಿಸೋದು ಒಂದೇ ಅವ್ರ ಗುರಿಯಾಗಿತ್ತು. ಅಂಥದ್ರೊಳಗೆ ಜ್ಯೋತಿ ಯಾತ್ರೆಯನ್ನು ಮಾಡಿದರು. ಮೂರು ಜ್ಯೋತಿ ಯಾತ್ರೆಗಳನ್ನು ಮಾಡಿದರು. ಇಡೀ ಕರ್ನಾಟಕ ತುಂಬ ಜ್ಯೋತಿ ಯಾತ್ರೆಯನ್ನು ಅಡ್ಡಾಡಿಸಿ ತಂದು ಕೂಡಲ ಸಂಗಮದೊಳಗೆ ಒಂದು ದೊಡ್ಡ ಸಮಾವೇಶ ಮಾಡಿದ್ದಾರೆ. ಅಲ್ಲಿ ಆ ಒಂದು ಇದರಿಂದ ಮುಂದೆ ಅವ್ರಿಗೆ ಅನಾರೋಗ್ಯ ತಪ್ಪಿ ಸ್ವಲ್ಪ ಕಾಯಿಲೆಯಿಂದ ಅವರು ಇದು ಆದ ಮೇಲೆ ಅವರು 18 ವರ್ಷಗಳ ಹಿಂದೆ ಲಿಂಗೈಕ್ಯರಾದರು. ಆ ಒಂದು ಸ್ಮರಣೆಗಾಗಿ ಅವರ ಒಂದು ನೆನಪು ನಮಗೆ ಇನ್ನೂ ಅಚ್ಚರಿಗೊಳಿದ ನಮ್ಮ ಸಮಾಜಕ್ಕೆ. ಆ ಒಂದು ಉದ್ದೇಶದಿಂದ ಅವರ ಸ್ಮರಣೆ ನಾವು ನೀವೆಲ್ಲ ಹಾಗೂ ನಮ್ಮ ಯೋಗಿತರಂತ ಎಲ್ಲ ಬಸವರಾಜರು ಇನ್ನುಳಿದ ಎಲ್ಲ ಸಮಾಜದ ಶರಣಾರ್ಥಿಗಳು ಅಂತ ಹೇಳ್ತಾ ನಾವು ಇವತ್ತಿನ ಬಸವಪ್ರಿಯ ಹಡಪದ ಅಪ್ಪಣ್ಣನವರ ಪುಣ್ಯಸ್ಮರಣೆ ಕಾರ್ಯಕ್ರಮದ ಒಂದು ಇದರಲ್ಲಿದ್ದೀವಿ. 18ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ. 18 ವರ್ಷದ ಹಿಂದ್ಗಡೆ ನಮ್ಮ ಸಮಾಜ ಹೆಂಗಿತ್ತು, ನಮ್ಮ ಸಮಾಜಕ್ಕೆ ನಿಜವಾಗ್ಲೂ ಸಂಘಟನೆ ಒಂದು ಇದನ್ನು ಗುರುತಿದ್ದಿಲ್ಲ, ಅರಿವಿದ್ದಿದ್ದಿಲ್ಲ. ಸಂಘಟನೆ ಅಂದ್ರೇನು, ಸಂಘಟನೆ ಯಾಕೆ ಬೇಕು ಅದರ ಅರಿವಿದ್ದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಒಂದು ಹಿಂದುಳಿದ ವರ್ಗದ ಒಂದು ಇದರಲ್ಲಿ ಚಿತ್ರದುರ್ಗದ ಶ್ರೀಗಳ ಒಂದು ನೇತೃತ್ವದಲ್ಲಿ ಲಿಂಗ ದೀಕ್ಷೆಯನ್ನು ಪಡೆದುಕೊಂಡು ನಮ್ಮ ಸಮಾಜಕ್ಕಾಗಿ ಚಾಮಿನ ತೊಟ್ಟಿಸಿಂದ ಏನಲ್ಲ ಸಮಾಜದ ಸಂಘಟನೆಯಲ್ಲಿ ಧರ್ಮದ ಒಂದು ಸಂಘಟನೆಯನ್ನು ಮಾಡಲಿಕ್ಕೆ ಹೇಳಿದರು. ದುರದೃಷ್ಟವಶಾತ್ ಅವತ್ತಿನ ಪರಿಸ್ಥಿತಿ ನೋಡಿದ್ರೆ ನಮಗೆ ಬಹಳ ನೋವು ಅನಿಸ್ತದೆ. ಯಾಕಂದ್ರೆ ಅವರು ಕ್ಯಾಮಿ ಉಟ್ಕೊಂಡು ಕೆಸಿಂದ ಬಂದ್ರೆ ನಮ್ಮವರು ಕಾಲು ಸಹಿತ ಬೆಳ್ತಿದ್ದಿಲ್ಲ. ಕಾಲು ಬೀಳೋಕ್ಕೂ ಸಹಿತ ಯಾಕೆ ಬೇಕು, ನಮ್ಮ ಸ್ವಾಮಿ ಬೇಕಾ, ಸಂಘಟನೆ ಬೇಕಾ ಅಂತೇಳಂದ್ರೆ ಅವರು ಅರ್ತಿದ್ರು. ನಾವು ಮತ್ತೊಂದು ಸಮಾಜದ ಅಡಿಯಲ್ಲಿ ಉಳಪಂಗಡಾಗಿ ಕಿಸಿದ ಎಲ್ಲ ನಾವು ಅದೀವಿ. ಸಂಘಟನೆ ಅನ್ನೋದು ನಮ್ಗೆ ಗೊತ್ತಿದ್ದಿಲ್ಲ. ಎಲ್ಲ ನಿಜವಾಗ್ಲೂ ಈ ಒಂದು ನಮ್ಮ ರಾಜ್ಯದಲ್ಲಿ ಕ್ಷೌರಿಕ ಸಮಾಜದ ಇತಿಹಾಸ ಇದೆ ಅಂದರೆ ಅದು ಹಡಪದ ಸಮಾಜದ ಇತಿಹಾಸ ಇದೆ. ಬಸವಣ್ಣನವರ ಕಾಲದಿಂದಲೂ ಆಪ್ತ ಕಾರ್ಯದರ್ಶಿ ಆದಂಥ ಹಡಪದವರ ಸಮುದಾಯದ ಇತಿಹಾಸ ಇದ್ರೂ ಕೂಡ ಇತಿಹಾಸ ಇರದೇ ಇರೋರು ಇತಿಹಾಸವನ್ನು ಸೃಷ್ಟಿಸಿ ನಮ್ಮನ್ನು ಉಪಪಂಗಡ ಆಗಿ ಕೇಸಿನೇನಲ್ಲ ನಮ್ಮನ್ನೆಲ್ಲ ಎಲ್ಲ ರೀತಿಯಿಂದ ತುಳಿತ ಬರ್ತಾ ಇದ್ದರು.
ಅದನ್ನೇನೆಲ್ಲ ಅರ್ಥಕೊಂಡು ನಮ್ಮ ಬಸಪ್ರಿಯ ಸ್ವಾಮಿಗಳೇನೆಲ್ಲ 15 ದೀಕ್ಷೆಯನ್ನು ಪಡ್ಕೊಂಡು ಸಮಾಜಕ್ಕಾಗಿ ಏನೆಲ್ಲ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟರು. 3 ವರ್ಷ ಜ್ಯೋತಿ ಯಾತ್ರೆಯನ್ನು ತಿರುಗಾಡಿ ಅವ್ರು ಪಟ್ಟಂಥ ಕಷ್ಟ ನಿಜವಾಗ್ಲೂ ಭಾಳ ಇವತ್ತು ಹೇಳ್ಕೊಳಕ್ಕೆ ನಮ್ಗೆ ಆಗಂಗಿಲ್ಲ. ಅಷ್ಟು ಕಷ್ಟಪಟ್ಟು ಕೇಸಿಂದ ಏನಲ್ಲ ಎಲ್ಲ ಸಮುದಾಯದ ಎಲ್ಲ ಜನಗಳಿಗೆ ಏನದಲ್ಲ ಒಗ್ಗೂಡಿಸಿಕೊಂಡು ಜ್ಯೋತಿ ಯಾತ್ರೆ ಮುಖಾಂತರ ಪ್ರತಿ ಜಿಲ್ಲೆ, ಪ್ರತಿ ಹಳ್ಳಿ, ಪ್ರತಿ ತಾಲೂಕುಗಳನ್ನು ತಿರುಗಾಡಿಸಿ ಇಡೀ ಸರ್ಕಾರಕ್ಕೆ ನಮ್ಮ ಸಮಾಜದ ಜನಗಳು ಇಷ್ಟು ಲಕ್ಷ ಎದೆವಿ ಅಂತ ಏನಂದ್ರೆ ಚೀಫ್ ಮಿನಿಸ್ಟರ್ನ ಕರೆಸ್ಕೇಸಿಂದ ಮೊದಲ ಕೊಡುಗೆಯಾಗಿ ಏನಲ್ಲ ಕೂಡಲ ಸಂಘದಲ್ಲಿ ಕೊಟ್ಕೇಸಿದ ಏನೈತಿ ಒಂದು ಒಳ್ಳೆಯ ಒಂದು ಸಮಾಜದ ಒಂದು ಸಂಘಟನೆ ನಮ್ಮದು ಇದೆ ಅಂತ ಹೇಳ್ಕೇಸಿದ ಮಾಡಿಕೊಟ್ಟಂಥ ಒಂದು ಬಸವಪ್ರಿಯ ಸ್ವಾಮಿಗಳು ಅವರನ್ನು ಈ ಒಂದು ಸಂದರ್ಭದಲ್ಲಿ ಎಷ್ಟೇ ಸ್ಮರಿಸಿದ್ರು ಬಹುಶಃ ಕಡಿಮೆ ಆಗ್ತದೆ. ಮುಂದೆ ಈಗ ಬಂದವ್ರು ಏನಾದಲ್ಲ ಅದರಲ್ಲಿ ನೆರಳಿನಲ್ಲಿ ಏನೇನೋ ಮಾಡ್ಕೊಳಕತ್ತಾರ, ಏನೇನೋ ಆಗ್ಲಕತ್ತೈತಿ ಆ ಮತ್ತು ಬೇರೆ ಅವರು ಸಂಘಟನೆ. ಬಟ್ ಅದರ ಅಡಿಪಾಯನೇ ನಮ್ಮ ಬಸವಪ್ರಿಯ ಸ್ವಾಮಿಗಳು. ಅದಕ್ಕೆ ಅವರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಮ್ಮ ಸಮಾಜದ ಇನ್ನೂ ಬಹಳ ಸಮಾಜದ ಕೊಡುಗೆಗಳನ್ನ ನಾವು ತೆಗೆದುಕೊಂಡು ಬರಬೇಕಂತ ಇತಿಹಾಸ ಇದ್ರೂ ಇತಿಹಾಸ ರಚನೆ ಮಾಡೋಕ್ಕಾಗಲಾಗತ್ತಿಲ್ಲ. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಈ ಧರ್ಮದ ಒಂದು ಇದು ಇದೆ ಈ ಬಿಜಾಪುರ ಜಿಲ್ಲೆಯಲ್ಲಿ. ಬಟ್ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಇನ್ನೂ ಸಂಘಟನೆ ಒಂದು ಕೊರತೆ ಭಾಳ ಅದ. ಅದಕ್ಕೆ ಮುಂದಿನ ದಿನಗಳಲ್ಲಿ ಏನೇ ವ್ಯತ್ಯಾಸಗಳಿದ್ರೂ ಕೂಡ ನಾವೆಲ್ಲರೂ ಯುವಕರು ಇರ್ಬೋದು, ಹಿರಿಯರು ಇರ್ಬೋದು, ಒಂದು ಹಡಪ ಸಮಾಜದ ಒಂದು ಇತಿಹಾಸವನ್ನು ಸೃಷ್ಟಿಸುವಂಥ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಸಂಘಟನೆ ಮಾಡಿಕೊಂಡು ಬಸವಪ್ರಿಯ ಅಪ್ಪಾಜಿಯವರ ಒಂದು ಇದಕ್ಕೆ ನಾವು ಪಾತ್ರರಾಗೋಣ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಅದರಂತೆಯೇ ಇವತ್ತು ನನ್ನನ್ನು ಕರೆದ ಏನಲ್ಲ ನಮ್ಮ ಶಿಕ್ಷಣನವ್ರು ಇರ್ಬೋದು, ದಸತನವ್ರು ಇರ್ಬೋದು, ಎಲ್ಲರೂ ಏನಲ್ಲ ತಾವೇನಲ್ಲ ಇದರ ಒಂದು ಕಾರ್ಯದರ್ಶಿ ಆಗಿರುತ್ತೆ ಅಂತ ತಾವೆಲ್ಲ ಏನು ಹೇಳಿದ್ರಿ. ಅದಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ಯಾವುದೇ ಸಮಾಜಕ್ಕಾಗಲಿ ತಮಗಾಗಲಿ ಯಾವುದಕ್ಕಾಗಲಿ ಏನಲ್ಲ ಚ್ಯುತಿ ಬರದಂತೆ ನೋಡ್ಕೊಂಡು ಕೇಸಿದ ಸಮಾಜದ ಏಳಿಗೆಯಲ್ಲಿ ನನ್ನ ಒಂದು ಇದು ಇರ್ತದಂತೆ ಅಂತ ತಮ್ಮಲ್ಲಿ ಹೇಳಿ 2 ಮಾತು ಮುಗಿಸ್ತೀನಿ.